ಇವತ್ತ ಮಾರ್ಕ್ ಮೂವಿ ನೋಡ್ಲಕ್ಕಂತ ಹೋದ್ರೆ ಇದೇನಾಯ್ತು ಏನು ಅಂತ ಮುಂದೆ ನೋಡ್ರಿ. ಇವತ್ತಿನ ದಿನ ಶುರುವಾಗಿದ್ದೆ ಮಸ್ತ್ ಸ್ನಾನ ಮಾಡಿ ಊಟಕ್ಕೆ ಕುಂತಾಗ ನಮಸ್ಕಾರ ಕ್ರೇಜಿ ಪೀಪಲ್, ಇವಾಗಿಂದ ಹೊಸ ಚಾಲೆಂಜ್ ಶುರು ಆಯ್ತು. ಅದಕ್ಕೆ ಏನಾದ್ರೂ ಹೊಸ ಚಾಲೆಂಜ್ ಇದ್ರೆ ಹೇಳಿ ಮಾಡುವ. ಬಾಳ ದಿನ ಆಯ್ತು ತಿನ್ನೋದು ಬೀಳೋದಾಗಿದೆ ಫುಲ್. ಅದಕ್ಕೆ ಇವತ್ತು ಕಾಲರ್ ಡ್ರೆಸ್ ಹಾಕೊಂಡು ರೆಡಿ ಆಗಿನಿ, ಡ್ಯೂಟಿಗೆ ಹೋಗ್ಬೇಕು ಅಂತ. ಹಂಗ ಅನ್ಕೊಂಡು ಸೀದಾ ನಮ್ಮ ಹಾಸ್ಪಿಟಲ್ ಬಂದಿನಿ ಉದ್ರಿಗೆ ದುಡ್ಲಾಕಂತ. ಆದ್ರೆ ನಮ್ ಟೈಗರ್ ಗಂಗುಗೆ ಅದನ್ನು ಸೇರ್ಲಿಲ್ಲ. ಅದನ್ನ ಬಿಡಿಸಿ ಮೂವಿಗೆ ಹೋಗಂ ಬಾ ಅಂತ ಅಂದ. ಮೂವಿ ಅಂತ ಹೇಳಿದ್ದ ತಡ ಗಿಚ್ಚಿಗಿಲಿಲ್ಲ ನಂಗೆ ರೆಡಿ ಆಗಿನ ಅಂತೂ. ಅಲ್ಲಿಂದ ಮೂವಿ ಥಿಯೇಟರ್ಗೆ ಬಂದ್ ನೋಡಿದ್ರೆ ಆರಕ್ಕಾದಂತ ಶೋ ಫುಲ್ ಆಸೆಯಿಂದ ಮಾರ್ಕ್ ನೋಡ್ಲಿಕ್ಕೆ ಅಂತ ಓಡೋಡಿ ಬಂದಿನಿ. ಇಲ್ಲಿ ನೋಡಿದ್ರೆ ಹೆಂಗಾಯ್ತು. ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಅನ್ಕೊಂಡು ವಾಪಸ್ ಬಂದು ಸಸ್ತಾನಶೆ ಮಾಡ್ತಾ ಇದೀವಿ. ಆಮೇಲೆ ಸೀದಾ ಮನೆಗೆ ಬಂದೆ. ಇನ್ನು ಟೈಮ್ ಬಾಳದ ಸ್ವಲ್ಪ ಮಲ್ಕೊಂಡ್ರಾಯ್ತು ಅಂತ. 3 ಗಂಟೆಯ ನಂತರ ಸ್ವಲ್ಪನೇ ಅಂತ ಮಲ್ಕೊಂಡಿನಿ. ಆದ್ರೆ ಎದ್ದಿದ್ದು ಮಾತ್ರ 5:40ಕ್ಕೆ. ಅದಕ್ಕೆ ಪಟ ಅಂತ ಬಂದು ನನ್ನ ರಾಣಿಗೆ ಸ್ವಲ್ಪ ಜ್ಯೂಸ್ ಕುಡಿಸಿ ಬಂದೇ ಬಿಟ್ಟಿವಿ. ಮೇಲಿನ ಟಿಕೆಟ್ ತಗೊಂಡು ಕೆಳಗ್ ಬಂದ್ ಕುಂತೀವಿ ಡ್ಯಾನ್ಸ್ ಮಾಡ್ಬೇಕು ಅಂತ ಅನ್ಕೊಂಡು. ಇಂತ ದೊಡ್ಡ ಸ್ಕ್ರೀನ್ ಮೇಲೆ ಬಾಸ್ ನೇಮ್ ನೋಡಕ್ಕೆ ಒಂಥರ ಖುಷಿ. ಕಿಚ್ಚ ಬಾಸ್ ಎಂಟ್ರಿ ಸಾಂಗ್ ಅಂತೂ ಏನ್ ಹೇಳೋದ್ ಬಿಡ್ರಿ, ಫುಲ್ ಖತರ್ನಾಕ. ನಮ್ಮ ಟೈಗರ್ ಗಂಗು ಅಂತೂ ಫುಲ್ಲು ರೊಚ್ಚಿಗೆದ್ದು ಬಿಟ್ಟಾನ. ಎಲ್ಲಾ ಮೂವಿ ಮುಗಿಸ್ಕೊಂಡು ಸೀದಾ ಮನಿಗ್ ಬಂದೆ. ಮೂವಿ ಬಗ್ಗೆ ಹೇಳ್ಬೇಕು ಅಂದ್ರೆ ಫುಲ್ ಖತರ್ನಾಕ್ ಆದ್ರಿ. ಎಲ್ರು ಒಂದ್ಸಲ ಹೋಗಿ ನೋಡ್ರಿ. ಹಂಗೆ ಇವತ್ತಿನ ಥಾಟ್ ಕೂಡ ಕೇಳ್ರಿ. ಪ್ರಪಂಚದಲ್ಲಿ ಕಣ್ಣೀರ ಹಣ್ಣಿಗಿಂತ ಬೆವರಾಣಿ ಶ್ರೇಷ್ಠ. ಕಣ್ಣೀರು ಬರುವ ಹಾಗೆ ನಟಿಸಬಹುದು, ಆದರೆ ಬೆವರಾಣಿ ಬರುವ ಹಾಗೆ ನಟಿಸಲಾಗುವುದಿಲ್ಲ ಅಂತ ಹೇಳ್ತಾ ಇವತ್ತಿಗೆ ಇಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ. ಮತ್ತೆ ಮುಂದೆ ಸಿಗಮು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.